ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಭಿನಯ್. ಮೊದಲೇದಾಗಿ ಇವತ್ತು ವೆರಿ ಇಂಪಾರ್ಟೆಂಟ್ ಎಪಿಸೋಡು. ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಟ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಫಸ್ಟಾಗಿ ಏನಪ್ಪ ಅಂತಂದರೆ, ವಲ್ಲಭ ಅವರು ಮತ್ತು ಅಮೂಲ್ಯ ಅವರು ಇಬ್ಬರು ಕೂಡ ಕ್ಲಾಸಿಗೆ ಹೋಗ್ತಿರ್ತಾರೆ. ಆ ಒಂದು ಕಾರಣಕ್ಕಾಗಿ ಅಮೂಲ್ಯ ಅವರು ಕೂಡ ವಲ್ಲಭರಿಗೆ ಕೇಳ್ತಾರೆ, ಇನ್ನು ಶೂಸ್ ಹಾಕ್ಕೊಂಡಿದೆಯಾ, ಇಷ್ಟು ಲೇಟ್ ಆಗುತ್ತೆ ಅಂತಂದಾಗ, ಸೊ ಓಕೆ ಹೋಗೋಣ ಅಂತ ಹೇಳ್ತಾಳೆ. ಮತ್ತು ಅದೇ ಥರ ವಲ್ಲಭ ಅವರು ಕೂಡ ಓಕೆ ನಂದು ಸೂಪರ್ ಬೈಕ್ ಇದೆ, ಜಲ್ದಿ ಹೋಗುತ್ತೆ ಅಂತ ಅನ್ಕೊಂಡಿರ್ತಾರೆ. ಆ ಒಂದು ಸಮಯಕ್ಕೆ ಗೊತ್ತಾಗುತ್ತೆ ನನ್ನ ಬೈಕ್ ಕಳೆದು ಹೋಗಿದೆ ಅಂತ. ಸೊ ಅವರ ಸೈಕಲ್ ಕೂಡ ನೆನಪಾಗುತ್ತೆ ಅಂತ ಹೇಳಿದಾದ್ಮೇಲೆ ಇಲ್ಲಿದೆ ಟ್ವಿಸ್ಟ್ ಏನಪ್ಪ ಅಂತಂದರೆ, ಅಮೂಲ್ಯ ಅವರಿಗೆ ಒಂದಷ್ಟು ರೊಕ್ಕ ಕೊಡೋಕೆ ಹೋಗ್ತಾರೆ. ಯಾಕಂದರೆ ನೀನು ಆಟೋದಲ್ಲಿ ಬಾ, ನನ್ನ ಹಿಂದೆ ಕುಂದಿಸ್ಕೊಳಕ್ಕಾಗಲ್ಲ ಸೈಕಲಲ್ಲಿ ಅಂತ. ಸೊ ಅಲ್ಲಿ ಒಂದು ಸ್ವಲ್ಪ ಎಮೋಷ್ನಲ್ ಆಗ್ತಾರೆ ಕೂಡ ಇಬ್ಬರೂ ಕೂಡ. ಎಸ್ಪೆಷಲಿ ವಲ್ಲಭ ಅವರು ಕೂಡ ಸಖತ್ ಎಮೋಷನಲ್ ಆಗ್ತಾರೆ. ಯಾಕಂದರೆ ಇವರಿಗೆ ಕರಿಬೇಕು ಅಂತ ಕರೀತಾರೆ ಅಮೂಲ್ಯ ಅವರಿಗೆ. ಅಮೂಲ್ಯ ಅವರು ಕಾಡು ಪಾಪ ಅಂತಲೂ ಕೂಡ ಕರೀತಾರೆ ವಲ್ಲಭವನಿಗೆ. ಸೊ ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಟ್ವಿಸ್ಟು ಇದೇ ಥರ ಲಾಸ್ಟಿಗೆ ಅಮೂಲ್ಯ ಅವರು ನಿನಗೆ ಡಬಲ್ ಸೀಟ್ ಹೊಡೆಯೋಕ್ಕಾಗಲ್ಲ, ದಮ್ ಇಲ್ಲ ಅಂತ ಕೇಸಿನ ರೇಗಿಸ್ತಾರೆ. ಆ್ಯಂಡ್ ನೆಕ್ಸ್ಟ್ ಇನ್ನೊಂದು ಪ್ರೊಮೋನು ಕೂಡ ಬಿಟ್ಟಿದ್ದಾರೆ ಮೀನಾ ಅವ್ರ ಬಗ್ಗೆ. ಮೀನಾ ಮತ್ತು ಅವ್ರ ಹಸ್ಬೆಂಡು ಇಬ್ಬರೂ ಕೂಡ ಅವ್ರ ತಂದೆ ಮನೆಗೆ ಹೋಗಿರ್ತಾರೆ ಬಹಳ ದಿನಗಳಾದಮೇಲೆ. ಅದನ್ನು ಎದಕ್ಕಪ್ಪ ಅಂತಂದವರು ಇಬ್ಬರು ಓಡೋಗಿ ಪ್ರೀತಿಸಿ ಮದುವೆ ಆದವರು ಇಬ್ಬರು. ಸೊ ಅವ್ರ ತಂದೆಗೆ ಇಷ್ಟ ಆಗಿರಲ್ಲ ಅದು. ಸೊ ವಾಚನ್ನು ಗಿಫ್ಟ್ ಕೊಡೋ ಒಂದು ಕಾರಣಕ್ಕಾಗಿ ಮೀನಾ ಅವರು ಅವ್ರ ತಂದೆಯವ್ರ ಮನೆಗೆ ಹೋಗ್ತಾರೆ. ಸೊ ವಾಚನ್ನು ಕೂಡ ಗಿಫ್ಟ್ ಕೊಟ್ಟಿರ್ತಾರೆ ಕೂಡ. ಆದರೆ ಇಲ್ಲೊಂದು ಟ್ವಿಸ್ಟ್ ಏನಪ್ಪ ಅಂತಂದರೆ, ಆ ವಾಚನ್ನು ಇಸ್ಕೊಳ್ಳಲ್ಲ ಅವರು. ಯಾರು ಮೀನಾ ಅವರ ತಂದೆ ವಾಚನ್ನು ಇಸ್ಕೊಳ್ಳಲ್ಲ, ವಾಚನ್ನು ಎಸಿತಾರೆ. ಆ ವಾಚನ್ನು ಎಸೆದ್ಬಿಟ್ಟು ಅಳಕ್ಕೆ ಸ್ಟಾರ್ಟ್ ಭಾಳ ಅಂದ್ರೆ ಎಲ್ಲ ಎಮೋಷ್ನಲ್ ಆಗ್ತಾರೆ ಕೂಡ. ಫುಲ್ ಎಮೋಷ್ನಲ್ ಮೀನಾ ಅವರು ಕೂಡ ಅಳಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮತ್ತು ಎಲ್ಲ ಆಶ್ಚರ್ಯ ಆಗ್ಬಿಡ್ತಾಳೆ. ಸೊ ಮತ್ತು ಹಸಿವು ಕೂಡ ಮಾಡ್ತಾರೆ ಕೂಡ ಇಲ್ಲಿ ಮೀನಾ ಅವ್ರ ತಂದೆನೂ ಕೂಡ. ಸೊ ಕಳಿಸ್ತಾರೆ. ಮತ್ತು ಇವರು ಮೀನಾ ಹಾಗೂ ಅವ್ರ ಹಸ್ಬೆಂಡು ಮನೆಗೆ ಹೊಳ್ಳಿ ಬರೋತ್ನಾಗೆ ಅಲ್ಲಿ ರೋಡ್ನಲ್ಲಿ ನಿಂತುಬಿಟ್ಟು ಅಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮೀನಾ ಅವರು. ಸೊ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಮತ್ತು ನೆಕ್ಸ್ಟ್ ಎಪಿಸೋಡಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹೇಳುತ್ತಾ ಬಾಯ್.